ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಷನ್ ಸಿಂಪಲ್ ಆಗಿ ಹೇಗೆ ಮಾಡಿದ್ದೇವೆ ಎಂದು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ನಾನು 5 ಬಗೆಯ ನೈವೇದ್ಯ ಮಾಡಿದ್ದೇನೆ. ಆದ್ರೆ ಎಲ್ಲವನ್ನು ವಿಡಿಯೋ ಮಾಡ್ಲಿಕ್ಕೆ ಸಮಯ ಸಾಕಾಗದೆ ಇರುವುದರಿಂದ ಅದನ್ನು ಶೇರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಆಯ್ತಾ. ಈಗ ಮಿಲ್ಕ್ ಕೇಕ್ ಮಾಡ್ತಾ ಇದ್ದೇನೆ. ಇದಂತೂ ತಿನ್ಲಿಕ್ಕೆ ತುಂಬಾ ಖುಷಿ ಆಗತ್ತೆ ಆಯ್ತಾ. 2 ಲೀಟರ್ ಹಾಲು ತಗೊಂಡಿದ್ದೇನೆ. ಈ ಹಾಲು ಸ್ವಲ್ಪ ಬಿಸಿಯಾದ ತಕ್ಷಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಲಿಂಬೆ ರಸ ಹಾಕ್ತಾ ಕಲಡಿಸ್ತಾ ಇರ್ಬೇಕು. ನಾನು ಇದಕ್ಕೆ 2 ಲಿಂಬೆ ರಸ ಹಾಕಿದ್ದೇನೆ. ಕಲಡಿಸ್ತಾ ಇರಿ ಆಯ್ತಾ. ಇದನ್ನು ಮಾಡುವಾಗ ತುಂಬಾ ತಾಳ್ಮೆಯಿಂದ ಮಾಡ್ಬೇಕು. ಯಾಕಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅದಕ್ಕೆ. ಮತ್ತೆ ತಿನ್ನುವಾಗ ನೋಡಿ ಬೇಗ ಬೇಗ ತಿಂತೀರಾ, ಅಷ್ಟು ರುಚಿ ಉಂಟು ಇದು ಆಯ್ತಾ. ಇದಕ್ಕೆ ಅರ್ಧ ಕಪ್ ಸಕ್ಕರೆ ಹಾಕುವ. ಈಗ ತುಂಬಾ ಬೇಡ, ಬೇಕಿದ್ರೆ ಸ್ವಲ್ಪ ಹಾಕಿ. ಇದು ಇನ್ನೂ ಪಾಕದ ರೀತಿಗೆ ಬರ್ಲಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಉಂಟು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ನನಗೆ 1 ಗಂಟೆ ಬೇಕಾಯ್ತು ಇದಕ್ಕೆ. ಆದ್ರೆ ಟೆನ್ಷನ್ ಮಾಡ್ಲಿಕ್ಕಿಲ್ಲ, ಒಂದು ಸಲ ಮಾಡಿ ತಿಂದು ನೋಡಿ ಹೇಗೆ ಉಂಟು ಅಂತ ಆವಾಗ ಗೊತ್ತಾಗ್ತದೆ. ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೇನೆ ಆಯ್ತಾ. ಇದು ಬೇಕಿಂಗ್ ಪೇಪರ್, ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಸೆಟ್ ಆಗ್ಲಿಕ್ಕೆ ಬಿಡ್ಬೇಕು. ಎಷ್ಟು ಹೊತ್ತು ಗೊತ್ತಾ? 4 hours. ಇಲ್ಲ ನಮಗೆ ಟೈಮ್ ಉಂಟು ಅಂದ್ರೆ 6 hours ಇಟ್ರೆ ಒಳ್ಳೇದು. ನನಗೆ ಟೈಮ್ ಇಲ್ಲ, ಅದಕ್ಕೆ 4 hours ನಲ್ಲಿ ತೆಗ್ದಿದ್ದೇನೆ ನಾನು. ಫ್ರಿಡ್ಜ್ ಅಲ್ಲಿ ಇಡಬೇಡಿ, ಹೊರಗಡೆನೆ ಇಡಿ, ಸೆಟ್ ಆಗತ್ತೆ ಅದಾಯ್ತಾ. ಈಗ ಹೋಳಿಗೆ ಮಾಡ್ತೇನೆ. ಇದು ತೊಗರಿಬೇಳೆ ಹೋಳಿಗೆ. ನೋಡುವ ಹೇಗೆ ಮಾಡಿದ್ದೇನೆಂದು. ಇದರಲ್ಲಿ ಅರ್ಧ ಕೆಜಿ ಬೆಲ್ಲ ಇದೆ. ಇದನ್ನು ಕರಗ್ಲಿಕ್ಕೆ ಇಟ್ಟಿದ್ದೇನೆ. ಅದು ಕರಗಿದ ಮೇಲೆ 2 ಕಪ್ ಬೇಯಿಸಿದ ತೊಗರಿಬೇಳೆ, ಮತ್ತೆ 1 ಕಪ್ ತೆಂಗಿನಕಾಯಿ ತುರಿ, ಮತ್ತೆ 2 ಟೇಬಲ್ ಸ್ಪೂನ್ ಏಲಕ್ಕಿ ಹಾಕಿ ಬೇಯಿಸಿದ್ದೇನೆ. ಆಯ್ತು, ಸಾಕು. ಇದು ಇನ್ನು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ರುಬ್ಬುವ. ನೀರು ಮಾತ್ರ ಹಾಕ್ಲಿಕ್ಕಿಲ್ಲ. ನೋಡಿ ರುಬ್ಬಿ ಆಯ್ತು. ಇದನ್ನೀಗ ಇನ್ನೊಂದು ಪಾತ್ರೆಯಲ್ಲಿ ಹಾಕ್ತೇನೆ.
ಅಂಟನ್ನು ನಾನು ತೋರಿಸ್ಲಿಲ್ಲ. ಇದರಲ್ಲಿ 1 ಕಪ್ಪು ಮೈದಾ ಮತ್ತೆ 1 ಕಪ್ಪು ಚಿರೋಟಿ ರವೆ ಅಷ್ಟೇ ಇರುದು ಇದರಲ್ಲಿ. ತುಂಬಾ ಜನ ವಿಡಿಯೋ ನೋಡ್ತೀರಾ, ಆದ್ರೆ ಸಬ್ಸ್ಕ್ರೈಬ್ ಯಾರು ಆಗುದಿಲ್ಲ. ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದವರೆಲ್ಲ. ಮತ್ತೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕಲಶಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಕಲಶಕ್ಕೆ ನಾವು ಡ್ರೈ ಫ್ರೂಟ್ಸ್, ಕಲ್ಲು ಸಕ್ಕರೆ, ಲಾವಂಚ ಬೇರು, ಲಕ್ಷ್ಮಿ ಕವಡೆ ಇಷ್ಟು ಹಾಕಿದ್ದೇವೆ. ನಮ್ಮದು ಯಾವಾಗಲೂ ಇಷ್ಟೇ ಸಿಂಪಲ್ ವರಮಹಾಲಕ್ಷ್ಮಿ ಪೂಜೆ. ಎಷ್ಟು ಸಿಂಪಲ್ ಮಾಡ್ತೇವೆ, ಎಷ್ಟು ಗ್ರ್ಯಾಂಡ್ ಮಾಡ್ತೇವೆ, ಅದು ದೇವರಿಗೆ ಲೆಕ್ಕ ಇರುವುದಿಲ್ಲ. ಪರಿಶುದ್ಧವಾದ ಭಕ್ತಿಯೇ ದೇವರಿಗೆ ಮುಖ್ಯ. ओम सुमुखजगदन्तश्च कपिलोकजगन्नकः लम्बोदरश्च विकटविघ्नराजोगणाधिपः धूम्रकेतुगणादिक्षपालचन्द्रगजाननः द्वादशैतान्नामान्य पठेष्वमयादभिः विद्यारम्भे विवाहे च प्रवेशे निततः सङ्ग्रामे सर्वकार्येषु विघ्नचिदेन न जायते अभीप्सितार्थसिद्ध्यर्थं पूजितो यच्छरैरपि सर्वविघ्नचिदे तस्मै गणाधिपतये नमः श्रीमहागणपतये नमः ध्यायामि ध्यानं समर्पयामि। ओम भूर्भुवः स्वः गणाध्यक्षाय नमः। ओम भूर्भुवः स्वः धूम्रकेतवाय नमः। ओम भूर्भुवः स्वः कृतार्कमहागणपतये नमः। ओम भूर्भुवः स्वः बालगणपतये नमः। ओम भूर्भुवः स्वः महागणपतये नमः। ओम भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात् अपो ज्योतिः रसमृतं ब्रह्म भूर्भुवस्सुवः। ओम भूर्भुवः स्वः कलशं स्थापयामः। ಎಲ್ರಿಗೂ ಧನ್ಯವಾದಗಳು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.